ಸ್ನೋ ಇಷ್ಟೊಂದು ಮೈ ನಡುಗಿಸುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೋಡೋಕ್ಕೆ ಮಾತ್ರ ದೂರಿಂದ ಚಂದ ಕಾಣಿಸುತ್ತೆ, ಬಟ್ ಅಲ್ಲಿ ಹೋಗಿಬಿಟ್ರೆ ಫುಲ್ ಫ್ರೀಝಿ ಆಗಿರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಜೀವನ ಹೆಂಗಿರುತ್ತೆ ಗೊತ್ತಾ? ಇವತ್ತು ನಾನು ಸ್ನೋ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ. ಮಾರ್ನಿಂಗ್ 4 ಗಂಟೆಗೆ ಎದ್ದು ಬ್ರಷ್ ಎಲ್ಲ ಮಾಡಿಕೊಂಡು ಸ್ನಾನ ಅಂತೂ ಮಾಡಲಿಲ್ಲರಿ, ಯಾಕಂತಂದ್ರೆ ಫುಲ್ ಬರಪೆಲ್ಲ ಜಾಸ್ತಿ ಐತಿ. ಸೊ ಹಾಗಾಗಿ ನಾವು ಜಸ್ಟ್ ಅವಲಕ್ಕಿನ ಮಾಡಿದೆ. ಬಿಸಿ ಬಿಸಿ ಅವಲಕ್ಕಿ ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ ಈ ಥಂಡಿ ಒಳಗೆ, ಈ ಬರಪ್ನಾಗ ಅಂಥೇಳಿ. ಸೊ ಹಂಗಾಗಿ ಬೆಳಗ್ಗೆ ಜಲ್ದಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಒಂದು ಗಾಡಿ ಮಾಡಿದ್ವಿ ರೀ, ಎಲ್ಲರೂ ಆರ್ಮಿದವ್ರು ಸೇರಿಸಿ. ಸೊ ಎಲ್ಲರೂ ಕುಂತ್ಕೊಂಡು ಹೊಂಟೀವಿ. पीछे से सब हाय करना है। नहीं किया, एक बार और बाहर उधर से करो ना, आ जाता है सबका। हाँ ವ್ಯೂಸ್ ಬಂದ ತಕ್ಷಣ ಎಲ್ಲರೂ ಇಷ್ಟೊಂದು ಚೀರಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಫ್ರೆಂಡ್ಸ್ ಜೊತೆಗೆ ಆ ಒಂದು ಬರಪೊಳಗೆ ಹೋಗೋ ಮಜಾನ ಬೇರೆ ರೀ. ಅದರಲ್ಲೂ ಬೇರೆ ಬೇರೆ ಸ್ಟೇಟ್ನವ್ರು ಇದ್ದೀವಿ ನಾವೆಲ್ಲರೂ. ಕೋಲ್ಕತ್ತಾ, ತಮಿಳ್ನಾಡು, ಆಂಧ್ರ, ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟ್ನವ್ರು ಇದ್ದು ಸೂಪರಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನಾವು ಮಾತ್ರ ಆ ಎಂಜಾಯ್ನ ನೀವು ನೋಡ್ಬೇಕಂತಂದ್ರೆ ಕೊನೆವರೆಗೂ ಹಿಂಗೆ ನೋಡ್ತಾ ಇರಬೇಕು. ಅಂದ್ರೆ ಆ ಎಂಜಾಯ್ನ ನೀವು ಕೂಡ ಮಾಡಬಹುದು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬರಪೊಳಗೆ ಅಡ್ಡಾಡಕ್ಕಂತೇಳಿ ಶೂ ಸಹಿತ ಇಟ್ಟಿರ್ತಾರೆ. ನೀವು ಬೇಕಂದ್ರೆ ತೊಗೊಳ್ಬಹುದು, ಇಲ್ಲಾಂದ್ರೆ ನಿಮ್ಮ ಇಷ್ಟ. ತೊಗೊಂಡ್ರಂತೂ ಭಾಳ ಒಳ್ಳೆಯದು. ಫೈನಲಿ ಬಂದ್ವಿ. ದೂರಿಂತ್ರ ಇದು ಚಂದ ಕಾಣಕತ್ತೈತೆ ಅಷ್ಟೇ ರೀ ಕುಂತ್ಕೊಂಡು ನೋಡೋರಿಗೆ. ಬಟ್ ಅಲ್ಲಿ ಹೋಗಿ ಏನು ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಲ್ಲ ಅವ್ರು ಕೇಳ್ರಿ ಹೇಳ್ತಾರೆ. ಕೈಯೆಲ್ಲ ಇಷ್ಟು ಫ್ರೀಝಿ ಆಗಿಬಿಟ್ಟಿದ್ದು, ಕೈ ನಾನಂತೂ ಫುಲ್ ನಡ್ಗ ಕಟ್ಟಿಬಿಟ್ಟಿದ್ನಿ ರೀ. ಅಂದ್ರೂ ಈ ಒಂದು ಎಂಜಾಯ್ಮೆಂಟ್ ಮಾಡೋದು ಮಾತ್ರ ಬಿಡಲಿಲ್ಲ ನಾನು. ಖರೇನ ಅಲ್ಲಿ ಹೋಗಿ ನೀವು ನೋಡ್ಬೇಕು, ನಿಜವಾಗ್ಲೂ ಹೋಗ್ರಿ ಪ್ರತಿಯೊಬ್ಬರು. ಇದು ಬಂದುಬಿಟ್ಟು ಪತ್ನಿ ಟಾಪ್ ಮತ್ತು ನತ್ತಾ ಟಾಪ್, ಇದು ಬಂದುಬಿಟ್ಟು ಇರೋದು ಜಮ್ಮು ಕಾಶ್ಮೀರದಲ್ಲಿ. ಸೊ ಜೀವನದಲ್ಲಿ ಒಂದ್ಸರಿ ಏನಾದರೂ ಈ ಥರ ನಾನು ಅಡ್ಡಾಡ್ಬೇಕು ಅನ್ನೋ ಆಸೆ ಭಾಳ ಇತ್ತು. ಬರಪೊಳಗೆ ಜಾರಿ ಸಹಿತ ಬಿದ್ನಿ, ಕೈಗೆಲ್ಲ ಭಾಳ ಬ್ಲಡ್ ಬರತ್ತಿತ್ತು ನನಗೆ. ಟೀಮ್ ಒಳಗೆ ಒಬ್ರದ್ದು ಆ್ಯನಿವರ್ಸರಿ ಇತ್ತು ರೀ. ಅವರು ಬರುವಾಗಲೇ ನಾವು ಕೇಕ್ ಎಲ್ಲ ತೊಗೊಂಡು ಬಂದಿದ್ವಿ. ಯಾಕಂದರೆ ಇಲ್ಲಿ ಏನು ಸಿಗೋದಿಲ್ಲ, ಇದು ಮಾತ್ರ ನೆನ್ಪಿಟ್ಕೊಳ್ರಿ. ಆದಷ್ಟು ನಿಮ್ಮಿಂದ ಒಂದು ವೇಳೆ ಬರ್ತಾ ಇದ್ದರೆ, ಯಾರಾದರೂ ಇಲ್ಲಿ ಹೋಗ್ತಾ ಇದ್ದರೆ, ಸೊ ಆದಷ್ಟು ನಿಮ್ಮ ಕಡೆಯಿಂದ ಏನಾಗ್ತೈತಿ ಎಲ್ಲನೂ ತೊಗೊಂಡು ಹೋಗ್ರಿ. ಇಲ್ಲಾಂದರೆ ಇಲ್ಲಿ ಬರೀ ಕೊಳ್ಳೆ ಹೊಡೆಯೋದೇ ನೋಡ್ತಾರೆ ಕಾಶ್ಮೀರದೊಳಗೆ ನಿಜವಾಗ್ಲೂ. ಸೊ ನಿಮ್ಮಿಂದ ಎಷ್ಟು ಆಕೈತಿ ಎಲ್ಲನೂ ಮನೆಯಿಂದ ತೊಗೊಂಡು ಹೋಗ್ರಿ. ಒಂದು ವೇಳೆ ಇಲ್ಲೇ ಸಮೀಪ ಯಾರಾದ್ರು ಇದ್ರೆ, ನಮ್ಮ ಒಂದು ಸೈನಿಕರ ಫ್ಯಾಮ್ಲಿ ಅದು. ಸೊ ನಾವಿಲ್ಲಿ ತಿನ್ನಲಿಕ್ಕೆ ಅಂತಾನೆ ಎಲ್ಲ ಒಂದು ಗ್ಯಾಸ್ ಅದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಗಾಡಿ ಒಳಗೆ ತೊಗೊಂಡು ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್, ಸೂಪ್ ಅದು ಇದು ಮಾಡಿಕೊಂಡು ಬಿಸ್ಕೆಟ್, ಕೇಕ್ಸ್ ಎಲ್ಲ ತಿಂದು ಇಲ್ಲಿ ನಾವು ಫೋಟೋ ಶೂಟ್ ಮಾಡ್ಸೋಣ ಅಂಥೇಳಿ ನಾನು ಡ್ರೆಸ್ ತೊಗೊಳಕತ್ತೀನಿ ನೋಡ್ರಿ. ಡ್ರೆಸ್ ಹಾಕೊಳತ್ತೀನಿ. ನಾನು ಈ ಡ್ರೆಸ್ ಆಮೇಲೆ ಈ ನನ್ನ ಸ್ಟೈಲ್ ಹೆಂಗೆ ಅನ್ನಿಸ್ತಾ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ. ನನಗೂ ಕೂಡ ಖುಷಿ ಆಗುತ್ತೆ. ಈ ಥರ ಎಲ್ಲ ಮಾಡಬೇಕು ಜೀವನದಾಗಂತ ಭಾಳ ಆಸೆ ಇತ್ತು. ಬಟ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ಈ ಆಸೆ ನನಸಾಗುತ್ತಾ ಅಂಥೇಳಿ. ನಿಜವಾಗ್ಲೂ ನಮ್ಮ ಒಂದು ಸೈನಿಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸೋಲ್ಜರ್ಗೆ, ಸೈನಿಕರಂದ್ರೆ ನನ್ನ ಸೋಲ್ಜರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನನ್ನು ಇಲ್ಲಿ ಮಟ್ಟ ಕರ್ಕೊಂಡು ಬಂದಾರ ನೋಡಕ್ಕೆ ಅಂಥೇಳಿ ನಾ ಇಲ್ಲಿ ಫೋಟೋಶೂಟ್ ಮಾಡಿಸ್ಲಿಕ್ಕತ್ತೀನಿ. ಸೊ ಇಲ್ಲಿ ನೀವು ಕೂಡ ಬಂದು ಫೋಟೋಶೂಟ್ ಮಾಡಿಕೊಡ್ರಿ. ಲೈಫ್ನಾಗ ಒಂದು ಸರಿನಾದರೂ ಈ ಥರ ಎಂಜಾಯ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಆಸೆ ಆಗಿರುತ್ತೆ. ಆಮೇಲೆ ಇಲ್ಲಿ ಡಾನ್ಸ್ ಮಾಡಿದ್ವಿ. ನಾವು ಹೋಗೋವಾಗ ಬ್ಲೂಟೂತ್ ತೊಗೊಂಡೋಗಿರಿ ದೊಡ್ಡದು, ಅದನ್ನು ತೊಗೊಂಡು ಡ್ಯಾನ್ಸ್ ಕೂಡ ಮಾಡಿದ್ವಿ. ಆಮೇಲೆ ಇಲ್ಲಿ ನಾನು ಆ ಬರಪೊಳ ನಡ್ಕೊಂಡು ಹೋಗ್ತಾಯಿದ್ದೆ. ಇಷ್ಟು ತೇಕ್ ಬರಾಕತ್ತಿದ್ರಿ. ಖರೇನ ನನಗೆ ನಮ್ಮ ಸೈನಿಕರು ಹೆಂಗೆ ಇರಬಾರ್ದ್ರಿ 0 ಡಿಗ್ರಿ ಸೆಲ್ಸಿಯಸ್ ಒಳಗೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅದನ್ನು ಅನುಭವಿಸ್ದವ್ರಿಗೆ ಗೊತ್ತು. ಇಲ್ಲಿ ನಾನು ಮಾತಾಡೀನಿ, ಬಟ್ ಅಲ್ಲಿ ಸಾಂಗ್ ಹಾಕಿದ್ರೆ ಆ ಸಾಂಗ್ ಇದ್ರೊಳಗೆ ಬಂತಪ್ಪ ಅಂತಂತಂದ್ರೆ ಕಾಪಿ ಪೇಸ್ಟ್ ಬರುತ್ತೆ ರೀ. ಸೊ ಹಾಗಾಗಿ ನಾನು ಮಾತಾಡಿದ್ದೆ ನಿಮಗೆ ಕೇಳಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದೆರಡು ನಮ್ಮ ಸರ್ ಜೊತೆಗೆ ರೀಲ್ಸ್ ಮಾಡೋಣ ಅಂತ
ರೀಲ್ಸ್ ಮಾಡ್ತಾ ಇದ್ವಿ. ನಮ್ಮ ಸೋರಿಗೆ ಒಂದು 7-8 ಟೇಕ್ ತೊಗೊಂಡ್ರು ಹೊಳ್ಳ ರೀಲ್ಸ್ ಮಾಡಕ್ಕೆ. ಅಂದರೂ ಮಾಡಿದ್ವಿ. ಏನೋ ಅಚಾನಕ್ ಏನೋ ಒಂದು ಡಾನ್ಸ್ ಮಾಡಿ ಏನೋ ಒಂದು ರೀಲ್ಸ್ ಮಾಡಿದ್ವಿ. ಚಂದ ಅನ್ನಿಸ್ತ. ನಾನು ಒಂದು ಆಸೆ ಇತ್ತು ಬರಪೊಳಗೆ ಸಾರಿ ಗಿರಿ ಹಾಕ್ಕೊಂಡೆ ಡಾನ್ಸ್ ಮಾಡ್ಬೇಕು, ಆಮೇಲೆ ನಮ್ಮ ಸರ್ ಜೊತೆಗೆ ರೀಲ್ಸ್ ಮಾಡ್ಬೇಕಂತೇಳಿ. ಬರ್ರಿ ಇಲ್ಲಿ ನಮ್ಮ ಒಂದು ಟೀಮ್ ಅಡುಗೆ ಮಾಡಾಕತ್ತೈತಿ. ಏನು ಮಾಡತ್ತಾರಂತ ನೋಡ್ಕೊಂಡು ಬರೋನು. ಇವರು ಬಂದುಬಿಟ್ಟು ಗ್ಯಾಸ್ ಹಚ್ಚಾರಿ. ಸಣ್ಣದ ಗಾಳಿ ಅಂತೂ ಫುಲ್ ಜೋರು ಬಿಟ್ಟಿತ್ತು. ಆಮೇಲೆ ಒಂದಿಷ್ಟು ನಮ್ಮ ಒಳಗೆ ಇದ್ದವ್ರು ಅವರು ಸ್ವಲ್ಪ ಮನೆಯಿಂದ ತೊಗೊಂಡು ಬಂದಿದ್ರು ಎಗ್ ಬುರ್ಜಿ ಅವೆಲ್ಲ ಇವನ್ನೆಲ್ಲ ತಿನ್ಲಿಕ್ಕತ್ತಿದ್ರು. ಆಮೇಲೆ ನಮ್ಮ ಸರ್ ಕೂಡ ನನಗೆ ಟೇಸ್ಟ್ ಮಾಡ್ಸಾಕತ್ತಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಎಗ್ ಬುರ್ಜಿ ಮಾಡ್ಕೊಂಡು ದಬರಿ ತೋರ್ಸಾಕತ್ತಾನ್ರಿ ಅಣ್ಣ. ಅವ್ರು ಬಂದುಬಿಟ್ಟು ಹಾವೇರಿ ಅವರು, ಒಬ್ಬರು ಬೆಲ್ಗಾಮ್ದವ್ರು ಇದ್ದಾರೆ, ಗೋಕಾಕ್ದವ್ರು. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚಂದ ಐತಿ ಬರಪ್ ಅಂಥೇಳಿ. ಆಮೇಲೆ ಇಲ್ಲಿ ಹುಕ್ಕ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಸೇದುತ್ತಾರೆ ಇಲ್ಲಿ. ಈ ಬರಪೊಳಗೆ ಬಾಡಿ ಹೀಟ್ ಆಗುತ್ತೆ ಅದನ್ನು ಸೇದೋದ್ರಿಂದ. ಸೊ ಹಾಗಾಗಿ ಇದನ್ನು ಇಲ್ಲೆಲ್ಲರೂ ಭಾಳ ಯೂಸ್ ಮಾಡ್ತಾರೆ. ಆಮೇಲೆ ಗಾಂಜಾ ಅಂತ ಹೇಳ್ತಾರೆ, ಅದು ಇಲ್ಲೆಲ್ಲ ಭಾಳ ಐತ್ರಿ. ಸೊ ನಮ್ಮ ಸೈಡ್ ಏನಾರು ತೊಗೊಂಬಂದುಬಿಟ್ರೆ ಮುಗಿದ ಹೋತು, ಜೈಲಿಗೆ ಹಾಕ್ತಾರೆ. ನಮ್ಮ ಬಡಾನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ. ಒಂದಿಷ್ಟು ರೊಕ್ಕ ಸಿಕ್ಕರೆ ಸಾಕು ನಮಗೆ ಅಂತ ಹೇಳಿ. ನಾವು ಹೋಗಿದ್ವಲ್ಲ ಆ ಪ್ಲೇಸಲ್ಲಿ ಯಾವ ಹೋಟೆಲೆಲ್ಲ ಇರಲಿಲ್ಲ ರೀ. ನಡು ರಸ್ತೆ ಒಳಗೆ ಬಂದುವಾಗ ಒಂದು ಹೋಟೆಲ್ ಬಂತು. ಅಲ್ಲಿ ಊಟ ಗೀಟ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಇದು ನನ್ನ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆರ್ಮಿ ಕ್ವಾರ್ಟರ್ಸ್ ಲೈಫ್ ಹೆಂಗಿರುತ್ತಂತ ನೋಡಬೇಕು ಇನ್ನೂ ವಿಡಿಯೋಸ್ ಅಂತಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀರಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್.